ಮಾರ್ನಿಂಗ್, ಶುಭೋದಯ. ಇವತ್ತಿನ ನೋಡಿ ಮತ್ತೆ ಏನಪ್ಪ ಅಂತ ಅಂದರೆ, ಎಲ್ಲರಿಗೂ ತಿಳಿದಿರೋ ವಿಷಯ, ಆದರೆ ಇನ್ನೊಮ್ಮೆ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ದುಃಖದಲ್ಲಿ ಇರುವಾಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಖುಷಿಯಲ್ಲಿದ್ದಾಗ ಯಾವುದೇ ಪ್ರಮಾಣವನ್ನು ಮಾಡಬಾರ್ದು. ಕೋಪದಲ್ಲಿ ಇದ್ದಾಗ ದುಡುಕಿ ಮಾತನಾಡಬಾರ್ದು. ಇದು ನಮ್ಮ ಉತ್ತಮ ಜೀವನದ ಗುಟ್ಟು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಇನ್ನೊಂದು ಕಡೆ ಹೇಳ್ತಾರೆ, ಎಷ್ಟೇ ನೀರಿದ್ದರೂ ಸಮುದ್ರ ತನ್ನ ದಡವನ್ನು ಬಿಟ್ಟು ಮೇಲೆ ಬರೋದಿಲ್ಲ. ಅದರಂತೆ ವಿಷಯ ಪದಾರ್ಥಗಳನ್ನು ಎಷ್ಟೇ ಭೋಗಿಸಿದರೂ ಜ್ಞಾನಿಯಾದವನು ಧರ್ಮದ ಮಿತಿಯನ್ನು ಮೀರಲಾರ. ಅವನು ಭಗವಂತನ ಶಿಸ್ತಿನ ಸೇವಕ. ಭಗವಂತನ ಆದೇಶದ ನಿಯಮಗಳನ್ನು ಮೀರದೆ ಪ್ರಾಪಂಚಿಕ ಭೋಗಗಳನ್ನು ಪಡೆದರೂ ಅದರಿಂದ ಅತೀತವಾದ ಸಂತೃಪ್ತಿಯ ಜೀವನ ಪದ್ಧತಿಯನ್ನು ಅವನು ಅಳವಡಿಸ್ಕೊಳ್ತಾನೆ ಅಂತ ನಮ್ಮ ಉಡುಪಿಯ ಶ್ರೀಗಳಾದ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು ಹೇಳ್ತಾ ಇದ್ದಾರೆ. ಒಮ್ಮೆ ಯೋಚನೆ ಮಾಡಿ, ಯಾಕೆಂದರೆ ಅವರೂ ಸಹ ನಮ್ಮ ಕೃಷ್ಣನ ಸೇವೆಯಲ್ಲಿ ತೊಡಗಿದವರು. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.